ಮೈಸೂರು ದಸರಾ ಮಹೋತ್ಸವಕ್ಕೆ ಭರದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕಾಡಿನಿಂದ ನಾಡಿನತ್ತ ಮೈಸೂರು ದಸರಾ ಗಜಪಡೆ ಹೊರಟಿದೆ. ವೀರನ ಹೊಸಹಳ್ಳಿಯಿಂದ ಮೈಸೂರಿನತ್ತ ಆನೆಗಳು ಹೊರಟಿದೆ. ಇಂದು ಅರಮನೆಗೆ ದಸರಾ ಆನೆಗಳು ಆಗಮಿಸುತ್ತೆ. ಮೊದಲ ಹಂತದಲ್ಲಿ 9 ಆನೆಗಳು ಮೈಸೂರಿಗೆ ಆಗಮಿಸುತ್ತವೆ. ಹುಣಸೂರಿನ ವೀರನ ಹೊಸಳ್ಳಿಯಿಂದ ಮೈಸೂರಿಗೆ ಗಜಪಡೆಯ ಪಯಣ ಪ್ರಾರಂಭ ಆಗಿದೆ. ಮೈಸೂರಿಗೆ ಇವತ್ತು ಆಗಮಿಸುತ್ತೆ. ಗಜಪಯಣಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಮಹದೇವಪ್ಪ. ಮಧ್ಯಾಹ್ನ 12:30ಕ್ಕೆ ಗಜಪಡೆಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈ ಬಾರಿ ಇಂದು ಅರಮನೆಗೆ ದಸರಾ ಆನೆಗಳ ಆಗಮನ ಆಗುತ್ತೆ. ಈ ಬಾರಿ ದಸರಾ ಮಹೋತ್ಸವದಲ್ಲಿ 14 ಆನೆಗಳು ಭಾಗಿಯಾಗುತ್ತೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಮೊದಲ ಹಂತದಲ್ಲಿ 9 ಆನೆಗಳು ಮೈಸೂರಿಗೆ ಆಗಮಿಸುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಹುಣಸೂರಿನ ವೀರನ ಹೊಸಳ್ಳಿಯಿಂದ ಮೈಸೂರಿಗೆ ಗಜಪಡೆಯ ಪಯಣ ಆರಂಭ ಆಗ್ತಾ ಇದೆ. ಇಂದು 9 ಗಂಡಾನೆಗಳು ಮತ್ತು 2 ಹೆಣ್ಣಾನೆಗಳು ಎಂಟ್ರಿ ಕೊಡುತ್ತವೆ. ಅಭಿಮನ್ಯು, ಭೀಮಾ, ಕಂಜನ್, ಧನಂಜಯ, ಪ್ರಶಾಂತ್, ಮಹೇಂದ್ರ, ಏಕಲವ್ಯ ಹಾಗೂ ಕಾವೇರಿ ಮತ್ತು ಲಕ್ಷ್ಮಿ 2 ಹೆಣ್ಣಾನೆಗಳು ಆಗಮಿಸುತ್ತೆ. ಇವತ್ತು ಮೈಸೂರಿಗೆ ಗಜಪಡೆಗಳ ಆಗಮನ ಆಗತ್ತೆ. ಮತ್ತಿಗೋಡು ಶಿಬಿರದಲ್ಲಿ ಇರುವಂತಹ 59 ವರ್ಷದ ಅಭಿಮನ್ಯು ವಿಜಯದಶಮಿಯಂದು ಅಂಬಾರಿ ಹೊರಲಿರುವಂತಹ ಆನೆ ಅಭಿಮನ್ಯು ಅಂಬಾರಿಯ ನೇತೃತ್ವವನ್ನ ವಹಿಸುವಂತದ್ದು. ಅಂಬಾರಿಯನ್ನ ಹೊತ್ಕೊಂಡು ಮುಂದೆ ಗಜಗಾಂಭೀರ್ಯದಿಂದ ಚಲಿಸುವಂತಹ ಒಂದು ಸಾರಥಿ ಅಂದ್ರೆ ಅಭಿಮನ್ಯು. 59 ವರ್ಷದ ಅಭಿಮನ್ಯು ಗಜಗಾಂಭೀರ್ಯದಿಂದ ವಿಜಯದಶಮಿಯ ದಿನದಂದು ಅಂಬಾರಿಯನ್ನ ಹೊತ್ತು, ಚಾಮುಂಡೇಶ್ವರಿಯ ಅಂಬಾರಿಯನ್ನ ಹೊತ್ತು ಪಯಣಿಸ್ತಾ ಇದ್ರೆ ನೋಡೋದಕ್ಕೆ ಕಣ್ಣೆರಡು ಕೂಡ ಸಾಲದು. ಅಂತಹ ಸೌಂದರ್ಯ, ಅಂತಹ ಮೆರವಣಿಗೆ, ವೈಭವೋಪೇತವಾದಂತಹ ದಸರಾ ಹಬ್ಬ ಆಚರಣೆ ಆಗತ್ತೆ. ಆ ಸಂದರ್ಭದಲ್ಲಿ ಉಳಿದ ಆನೆಗಳು, ಕುಂಕಿ ಆನೆಗಳು ಎಲ್ಲವೂ ಕೂಡ ಸಾಥನ್ನ ನೀಡುತ್ತೆ. ಆ ಒಂದು ದೃಶ್ಯ ವೈಭವ, ಮೈಸೂರಿನ ದಸರಾ ಅಂದ್ರೆ ಜಗತ್ ಪ್ರಸಿದ್ಧವಾದಂತಹ ಹಬ್ಬ, ನಾಡ ಹಬ್ಬ ದಸರಾದ ಆಚರಣೆ ಕಣ್ಮನ ಸೆಳೆಯುವಂಥದ್ದು. ದೇಶ ವಿದೇಶಗಳಿಂದ ಜನರು ಆಗಮಿಸ್ತಾರೆ, ಪ್ರವಾಸಿಗರು ಆಗಮಿಸ್ತಾರೆ ದಸರಾ ಮಹೋತ್ಸವವನ್ನ ನೋಡೋದಕ್ಕೆ, ಅಂಬಾರಿ ಮೆರವಣಿಗೆಯನ್ನ ನೋಡೋದಕ್ಕೆ. ಮತ್ತಿಗೋಡು ಶಿಬಿರದಲ್ಲಿರುವಂತಹ 59 ವರ್ಷದ ಅಭಿಮನ್ಯು ವಿಜಯದಶಮಿಯ ಅಂಬಾರಿಯನ್ನ ಹೊರಲಿರುವಂತಹ ಆನೆ ಗಜರಾಜ ಅಭಿಮನ್ಯು. ಇವತ್ತು 9 ಆನೆಗಳು ಮೈಸೂರಿಗೆ ಆಗಮಿಸುತ್ತೆ. ವೀರನ ಹೊಸಳ್ಳಿಯಿಂದ ಮೈಸೂರಿನತ್ತ ಆನೆಗಳು ಪಯಣವನ್ನ ಆರಂಭಿಸ್ತಾ ಇವೆ. ಇಂದು ಅರಮನೆಗೆ ದಸರಾ ಆನೆಗಳ ಆಗಮನ ಆಗತ್ತೆ.